ಮಕ್ಳಿಗೆ ಅಪ್ಪ ಅಮ್ಮ ತಂದ್ಕೊಡೋದು ಕಾಮನ್. ಆದ್ರೆ ಮಕ್ಳು ಅಪ್ಪ ಅಮ್ಮನ್ಗೆ ನೆನ್ಸ್ಕೊಂಡು ಏನಾದ್ರು ತಂದ್ಕೊಟ್ರೆ ಅದೊಂದು ದೊಡ್ಡ ಖುಷಿ ಅಂತಾನೆ ಹೇಳ್ಬೋದು. ನನ್ ಚಿಕ್ಕ ಮಗ ಇವತ್ತು ಪಾನಿಪುರಿ ಅಮ್ಮನ್ಗೆ ಇಷ್ಟ ಅಂತ ನಾನು ಒಂದೇ ಅಂಗಡಿಲ್ ತಿನ್ನೋದು, ಅಲ್ಲಿ ತಗೊಂಡ್ ಕೊಟ್ಟಿದ್ದ. ಮನೆಯವರು ಕ್ರಿಸ್ಮಸ್ಗೆ ಹೋಗ್ಬಿಟ್ಟು ಫ್ರೆಂಡ್ ಮನೆಗೆ ಊಟ ಮಾಡಿದ್ದೆ. 4:15 ಆಗಿತ್ತು, ಬೇಡ ಊಟ ಅಂದ್ರು. ಅವ್ರ ಹೊಟ್ಟೆ ಮೇಲಂತೂ ನನಗೆ ನಂಬಿಕೆ ಇಲ್ಲ, ಯಾವಾಗ ಹೊಟ್ಟೆ ಹಸುವಾಗುತ್ತೋ ಗೊತ್ತಿಲ್ಲ. ಹಂಗಾಗಿ ರಾಗಿ ಮಾಲ್ಟ್ ಮಾಡಿ ಇಡ್ತಾ ಇದೀನಿ. ಮಧ್ಯರಾತ್ರಿ ಹಶ್ವಾದ್ರೆ ಬೇಕಲ್ಲ ಅಂತ ಬೆಳಗ್ಗೆ ಎದ್ದು ನಾನು ಟೊಮೊಟೊ ಬಾತ್ನ ಮಾಡ್ಕೊಂಡಿದ್ದೆ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರುತ್ತೆ ಅಲ್ವಾ, ಅಷ್ಟು ಸೂಪರ್ ಆಗುತ್ತೆ ಈ ಒಂದು ಟೊಮೊಟೊ ಬಾತು. ನಂತರ ಕಿವಿ ಒಲೆನ ಕಳ್ದಾಕೊಂಡ್ಬಿಟ್ಟಿದ್ದೆ. ನನ್ಗೆ ಸಿಕ್ಸ್ ಸೆನ್ಸ್ ವರ್ಕ್ ಆಗಿತ್ತು ನಿನ್ನೆ. ಕಳ್ದೋಗುತ್ತೆ ಇಲ್ಲಿಟ್ರೆ ಮಕ್ಳಿರೋ ಮನೆಗೆ ಅಂತ ಅನ್ಸ್ತಾ ಇತ್ತು. ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಒಲೆ ಮತ್ತೆ 2 ತಿರ್ಪಿತ್ತು, ಇನ್ನೊಂದು ಒಲೆ ಇರ್ಲಿಲ್ಲ. ನಾನು ಯಾವ್ದನ್ನು ಅಷ್ಟು ಕೇರ್ಲೆಸ್ ಆಗಿ ಅಲ್ಲಿ ಇಲ್ಲಿ ಇಟ್ಟೋಳಲ್ಲ. ಆದ್ರೆ ತುಂಬಾನೇ ಬೇಜಾರಾಯ್ತು. ನನ್ನ ಬೇಜಾರ್ ನೋಡಿ ಅಪ್ಪ ಮಕ್ಳೆಲ್ಲ ಕಷ್ಟದಲ್ಲಿ ಎಲ್ಲಾ ಕಡೆ ಹುಡ್ಕುದ್ರು. ಅವ್ರು 8:30ಗೆ ಹೋಗ್ಬೇಕಾಗಿರೋ ಕೆಲ್ಸಕ್ಕೆ 10 ಗಂಟೆ ನನ್ನಿಂದ ಅವ್ರಿಗೆ ತೊಂದ್ರೆ ಆಯ್ತು ಇವತ್ತು. ನಿಮ್ಮೆಲ್ಲರ ಸಪೋರ್ಟ್ ಇಂದ 5K ಕಂಪ್ಲೀಟ್ ಆಗಿ ಮುಂದೆ ಹೋಗ್ತಾ ಇದೆ ನನ್ನ ಚಾನೆಲ್. ಹಂಗಾಗಿ ನಿಮ್ಮೆಲ್ಲರಿಗೋಸ್ಕರ ಇವತ್ತು ರಾಯರ್ಗೆ ಅಂತ ಹೇಳ್ಬಿಟ್ಟು ನಾನು ಹೆಸರು ಬೇಳೆ ಪಾಯಸನ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್.